ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಭಗವಂತ ನಮಗೆ ಯಾವ ಜೀವನವನ್ನು ಹೇಗೆ ಕೊಟ್ಟಿದ್ದಾನೋ ಹಾಗೆ ಅನುಭವಿಸಿದ್ರೆ ನಾವು ಸುಖವಾಗಿರ್ತೀವಿ. ಬೇರೊಬ್ಬರನ್ನು ಕಾಪಿ ಮಾಡೋದಕ್ಕೆ ಹೋದಾಗ ನಮಗೆ ಸುಖ ಅಲ್ಲ, ಇನ್ನಷ್ಟು ನೋವು ಸಿಕ್ಕುತ್ತೆ ಅಂತ ಹೇಳ್ತಾ ಇದೆ ಇವತ್ತಿನ ಕತೆ ಏನಪ್ಪ ಅಂತ ಅಂದರೆ, ಒಂದು ಹಳ್ಳಿ. ಆ ಹಳ್ಳಿನಲ್ಲಿ ಒಬ್ಬ ಡೋಬಿ ಒಂದು ನಾಯಿ ಮತ್ತು ಒಂದು ಕತ್ತೆಯನ್ನು ಸಾಕಿರ್ತಾನೆ. ಆ ಕತ್ತೆಯ ಮೇಲೆ ಪ್ರತಿದಿನ ಬಟ್ಟೆಯನ್ನು ಹೊತ್ಕೊಂಡು ಹೋಗಿ ಆ ನದಿಯಲ್ಲಿ ಬಟ್ಟೆ ಒಗೆದು ಆ ಹಸಿ ಬಟ್ಟೆಯನ್ನು ಮತ್ತೆ ಕತ್ತೆ ಮೇಲೆ ಹೊತ್ಕೊಂಡು ಬರ್ತಾ ಇರ್ತಾನೆ. ಹಾಗೂ ಬಟ್ಟೆಯನ್ನು ಮನೆಯಲ್ಲಿ ಒಣಗಿ ಹಾಕ್ತಾ ಇರ್ತಾನೆ. ಹಾಗೂ ಒಣಗಿ ಹಾಕಿದ ಮೇಲೆ ಆ ಕತ್ತೆನ ಕಟ್ಟಿ ಹಾಕಿ ಅದಕ್ಕೆ ಊಟೋಪಚಾರವನ್ನು ನೋಡ್ಕೊಳ್ತಾ ಇರ್ತಾನೆ. ಅವನ ಜೊತೆ ಇದ್ದಂತಹ ನಾಯಿ ಏನು ಮಾಡ್ತಾ ಇರುತ್ತೆ, ರಾತ್ರಿ ಎಲ್ಲ ಬಟ್ಟೆಯನ್ನು ಕಾಯ್ತಾ ಇರುತ್ತೆ, ಬೊಗಳುತ್ತಾ ಇರುತ್ತೆ. ಹಾಗೂ ಆ ಡೋಬಿ ಬಂದ ತಕ್ಷಣ ಅವನು ಮೈ ಮೇಲೆ ಎಗರುತ್ತಾ ಇರುತ್ತೆ. ಹಾಗೂ ಅವನು ಊಟಕ್ಕೆ ಕೂತಾಗ ಅದು ಬಾಲ ಅಲ್ಲಾಡಿಸ್ಕೊಂಡು ಹೋದಾಗ ಆ ಡೋಬಿ ಅದಕ್ಕೋಸ್ಕರ ವಿಶೇಷವಾಗಿ ಆಹಾರವನ್ನು ಕೊಡ್ತಾನೆ, ಅದರ ಮೈ ಸವರ್ತಾನೆ, ಅದರ ತಲೆ ಸವರ್ತಾನೆ. ಈ ರೀತಿ ಆ ನಾಯಿಯನ್ನು ನೋಡ್ಕೊಳ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿದಂತಹ ಕತ್ತೆಗನ್ಸುತ್ತೆ, ನನಗೆ ರೈತ ಯಾವತ್ತೂ ಈ ರೀತಿ ತಲೆ ಸವರಿಲ್ಲ, ಮುಚ್ಚಿಲ್ಲ, ಯಾಕೆ ಅಂತ. ಆಗ ಒಂದಿನ ತನ್ನ ಅಳಲನ್ನು ಎಷ್ಟೇ ಆಗಲಿ ಜೊತೆಗಿರ್ತಾರಲ್ವ, ಆ ನಾಯಿ ಬಳಿ ಆ ಕತ್ತೆ ಹೇಳ್ಕೊಳುತ್ತೆ, ಅಲ್ಲ ನಾನು ಎಷ್ಟೊಂದು ಕೆಲಸ ಮಾಡ್ತೀನಿ, ಆದರೆ ಈ ಡೋಬಿ ಯಾವತ್ತೂ ನನಗೆ ನಿನ್ನ ಹಾಗೆ ತಲೆ ಸವರಿಲ್ಲ, ನಿನ್ನ ಹಾಗೆ ವಿಶೇಷವಾಗಿ ಆಹಾರವನ್ನು ಕೊಟ್ಟಿಲ್ಲ, ಯಾಕೆ. ಆಗ ನಾಯಿ ಹೇಳುತ್ತೆ, ಅಯ್ಯೋ ನಿನಗೆ ಗೊತ್ತಿಲ್ವಾ, ನಾನು ಅವನು ಹೊರಗಡೆಯಿಂದ ಬಂದ ತಕ್ಷಣ ಅವನ ಮೈ ಮೇಲೆ ಎಗರುತ್ತೀನಿ, ಅವನ ಹಿಂದೆ ಮುಂದೆ ಸುತ್ತಾಡ್ತೀನಿ, ಅವನು ಊಟಕ್ಕೆ ಕೂತಾಗ ಬಾಲ ಅಲ್ಲಾಡಿಸ್ಕೊಂಡು ಅವನ ಮೇಲೆ ಎಗರಕ್ಕೆ ಹೋಗ್ತೀನಿ. ಹಾಗೆ ಅಷ್ಟೇ ಅಲ್ಲ, ರಾತ್ರಿ ಎಲ್ಲ ಬೊಗಳುತ್ತಾ ಇರ್ತೀನಿ, ಅವನಿಗೆ ಅದು ಇಷ್ಟ ಆಗುತ್ತೆ ಅಂತ ಈ ನಾಯಿ ಹೇಳುತ್ತೆ. ಆಗ ಕತ್ತೆ ಹೇಳುತ್ತೆ, ಹೌದಾ, ಹಾಗಿದ್ರೆ ನಾನು ಇನ್ಮೇಲೆ ಅವನ ಮೇಲೆ ಎಗ್ಲಿಕ್ಕೆ ಹೋಗ್ತೀನಿ, ಊಟಕ್ಕೆ ಕೂತಾಗ ರಾತ್ರಿ ಎಲ್ಲ ನಾನು ಕೂಗ್ತೀನಿ ಅಂತ ಈ ಕತ್ತೆ ಹೇಳುತ್ತೆ. ಆ ಡೋಬಿ ಊಟಕ್ಕೆ ಕೂತಾಗ ಈ ಕತ್ತೆಯು ಸಹ ಅವನ ಮೇಲೆ ಎಗರಲಿಕ್ಕೆ ಹೋಗುತ್ತೆ. ಎಗರಲಿಕ್ಕೆ ಹೋದಾಗ ತಟ್ಟೆಯಿಂದ ಊಟ ಬಿದ್ದು ಹೋಗುತ್ತೆ. ಡೋಬಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ, ಏನಾಗಿದೆ ಇವತ್ತು ನಿನಗೆ, ನೆಟ್ಟಿಗಿರೋಕ್ಕಾಗಲ್ವಾ, ನೋಡು ನಿನ್ನಿಂದ ನಾನು ಊಟ ಚೆಲ್ಲೋಯ್ತು ಅಂತ ಬೈತಾನೆ. ಅಯ್ಯೋ ಎಲ್ಲೋ ತಪ್ಪಾಗೋಯ್ತೇನೋ ಅಂತ ಅಂದ್ಕೊಂಡು ಸುಮ್ಮನಿರಲಾರ್ದೆ ರಾತ್ರಿ ಎಲ್ಲ ಕತ್ತೆ ಜೋರಾಗಿ ಕೂಗ್ಲಿಕ್ಕೆ ಶುರು ಮಾಡುತ್ತೆ. ಅಯ್ಯೋ ಶಿವನೇ, ಈ ಕತ್ತೆಗೇನು ಬಂದಿದೆ ರೋಗ, ಬೆಳಗ್ಗೆ ನೋಡಿದ್ರೆ ನನ್ನ ಊಟ ಚೆಲ್ತು, ಈಗ ನೋಡಿದ್ರೆ ಹೋಗಲಿ ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅಂದರೆ ಮಲಗೋಕ್ಕೂ ಬಿಡ್ತಾ ಇಲ್ಲ ಅಂತ 4 ಸರಿಗೆ ಬಾರಿಸ್ತಾನೆ. ಆದರೂ ಈ ಕತ್ತೆ ಬಿಡಲ್ಲ, ಯಾಕೆಂದರೆ ಅವನು ನಾಯಿಗೆ ಮುದ್ದಿಸ್ತಿದ್ದ ಹಾಗೆ ನನಗೂ ಮುದ್ದಿಸ್ಬೇಕು ಅನ್ನೋ ಹಠ. ಮತ್ತೆ ಇನ್ನಷ್ಟು ಕೂಗಲಿಕ್ಕೆ ಶುರು ಮಾಡುತ್ತೆ. ತಕ್ಷಣ ಆ ಡೋಬಿ ಏನು ಮಾಡ್ತಾನೆ, ಕತ್ತೆಯನ್ನು ಕರೆದುಕೊಂಡು ಹೋಗಿ ದೂರದ ಮರಕ್ಕೆ ಕಟ್ಟಿ ಹಾಕ್ಬಿಟ್ಟು ಬರ್ತಾನೆ. ಇನ್ನಷ್ಟು ಕೂಗಲಿಕ್ಕೆ ಶುರು ಮಾಡುತ್ತೆ ಅದು. ಯಾಕೆ ಅಂದರೆ ಅದಕ್ಕೆ ಪ್ರೀತಿ ಬೇಕಾಗಿರುತ್ತೆ. ಅದು ಯಾವ ಥರ, ನಾಯಿಗೆ ಅವನು ಹೇಗೆ ಪ್ರೀತಿಸ್ತಾನೋ ಆ ರೀತಿ. ಇನ್ನೂ ಕೂಗಲಿಕ್ಕೆ ಶುರು ಮಾಡುತ್ತೆ. ಇನ್ನೂ ಕೂಗಲಿಕ್ಕೆ ಶುರು ಮಾಡಿದಾಗ ರೈತ ಸರಿಗೆ ಅದು ಕಾಲು ಮುರಿಯೋ ಹಾಗೆ ಹೊಡೆದು ಬರ್ತಾನೆ. ಬೆಳಕರಿಯುತ್ತೆ. ಬೆಳಕರಿದಾಗ ಆ ನಾಯಿ ಹೋಗಿ ಹೇಳುತ್ತೆ, ಏನಾಯಿತು, ನಿನಗೆ ಅದೇ ಥರ ಮುದ್ದಿಸಿದ್ನಾ ಅಂತ. ಆಗ ಹೇಳುತ್ತೆ, ಬೇಡಮ್ಮ, ನಿನ್ನ ಹಾಗೆ ಮುದ್ದಿಸೋದು ಬೇಡ, ಕಾಲು ಮುರ್ಕೊಂಡಿದ್ದೀನಿ, ಇಷ್ಟೇ ಸಾಕಾಗಿದೆ, ಹೆಂಗೋ ನಾನು ಕೆಲಸ ಮಾಡಿಕೊಂಡಿದ್ದೆ, ನನಗೆ ಊಟನಾದರೂ ಹಾಕ್ತಿದ್ದ, ನಿನ್ನ ಹಾಗೆ ಪ್ರೀತಿಸಬೇಕು ಅನ್ನೋ ಎಲ್ಲಿ ಹುಚ್ಚು ಬಂತೋ ಏನೋ ಗೊತ್ತಿಲ್ಲ, ನಿನ್ನ ಹಾಗೆ ಆಡ್ಲಿಕ್ಕೆ ಹೋದೆ, ಇವತ್ತು ಕಾಲು ಮುರ್ಕೊಂಡು ಕೂತಿದ್ದೀನಿ, ನಾಳೆಯಿಂದ ಆ ಡೋಬಿ ನನಗೆ ಊಟ ಹಾಕ್ತಾನೋ ಹಾಕಲ್ವೋ ಅದೂ ಗೊತ್ತಿಲ್ಲ ಅಂತ ಕತ್ತೆ ಬೇಜಾರು ಮಾಡ್ಕೊಳತ್ತಂತೆ. ಇದರ ಕಥೆಯ ಮೂಲ ಏನು ಅಂದರೆ, ನಾವು ಏನು ಮಾಡ್ತೀವಿ ಅಂದರೆ, ಭಗವಂತ ನಮಗೆ ಅಂತ ಕೆಲವು ಕರ್ತವ್ಯಗಳನ್ನು ಕೊಟ್ಟಿರ್ತಾನೆ, ನಮಗೆ ಅಂತ ಕೆಲವು ಜೀವನ ಶೈಲಿಯನ್ನು ಕೊಟ್ಟಿದ್ದಾನೆ. ನಾವು ಹಾಗೇ ಇರಬೇಕೇ ವಿನಃ ಯಾರನ್ನೋ ನೋಡಿಕೊಂಡು ನಾನು ಹಾಗಾಗ್ತೀನಿ ಅಂತ ನಾವು ಮಾಡಲಿಕ್ಕೆ ಹೋದಾಗ ನಮಗೆ ಸಂತೋಷ ಸಿಗೋದಿಲ್ಲ. ಆ ಡೋಬಿ ಕತ್ತೆಗೆ ಕಾಲು ಮುರಿದ ಹಾಗೆ ಭಗವಂತ ನಮಗೆ ಇನ್ನೂ ಶಿಕ್ಷೆಯನ್ನು ಕೊಡ್ತಾನೆ ಅಷ್ಟೆ. ಹಾಗಾಗಿ ಇಲ್ಲಿ ಭಗವದ್ಗೀತೆಯಲ್ಲೂ ಭಗವಂತ ಹೇಳ್ತಾ ಹೋಗ್ತಾನೆ, ನಿನ್ನ ವರ್ಣಾಶ್ರಮಕ್ಕೆ ಯಾವ ಕೆಲಸ ಬಂದಿದೆಯೋ ಆ ಕೆಲಸವನ್ನು ನೀನು ಮಾಡು. ನೀನು ಯಾವ ವರ್ಣದಲ್ಲಿದೆಯಾ, ಯಾವ ಆಶ್ರಮದಲ್ಲಿದೆಯಾ, ಅದಕ್ಕೆ ತಕ್ಕ ಹಾಗೆ ನಡ್ಕೋ, ಆ ಕೆಲಸಗಳನ್ನು ನನಗೆ ಒಪ್ಸು ಅಷ್ಟೇ, ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ.
ಯೋಚನೆ ಮಾಡಿ. ಏಕೆಂದರೆ ವಿ ಶುಡ್ ನಾಟ್ ಕಾಪಿ ಅದರ್ಸ್. ನಾವು ಬೇರೆಯವ್ರನ್ನ ಕಾಪಿ ಮಾಡಿ ಅವ್ರ ಹಾಗೆ ಅವರು ನನ್ನನ್ನು ಪ್ರೀತಿಸಬೇಕು ಅಂತ ನಾವು ಅಂದ್ಕೊಂಡ್ರೆ ಅದು ನಮ್ಮ ಹುಚ್ಚತನ, ದಡ್ಡತನ ಆಗತ್ತೆ. ಏನಂತೀರಾ? ಯೋಚನೆ ಮಾಡಿ. ಹಾಗೆ ಸಮಯ ಸಿಕ್ಕಾಗಲೆಲ್ಲ ಭಗವಂತನ ನಾಮಸ್ಮರಣೆ ಮಾಡಿ. ಥ್ಯಾಂಕ್ ಯು.